ನೋಡ್ಬೋದು ಈ ತರ ಇರೋ ನಮ್ಮ ಪ್ಲಾಸ್ಟಿಕ್ ಚೀಲಗಳನ್ನ ಈ ತರ ಹಿಂಚ್ಕೊಂಡು ಹಂಗೆ ಈ ತರ ಹಗ್ಗನ ಹೆಂಗ್ ಮಾಡಿದೀವಿ ಅಂತ ತೋರಿಸ್ತೀನಿ ನೋಡಿ. ಈ ತರ ಉಂಡೆ ಮಾಡಿಟ್ಟಿರೋದು ಯಾಕೆಂದ್ರೆ ಮಳೆ ಬರ್ತಾ ಇತ್ತು. ಆದಿದ್ರಿಂದ ಒಂಚೂರು ಉಂಡೆ ಮಾಡಿಕಿದ್ವಿ, ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಹೆಂಗೆ ಪೂರ್ತಿ ಪ್ರಿಪೇರ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಟ್ರೆಡಿಷನಲ್ ರೋಪ್ ಮೇಕಿಂಗ್ ಅನ್ಕೋಬಹುದು. ಬೇರೆಯವ್ರ ಹತ್ರ ದುಡ್ಡು ಕೊಟ್ಟು ತಗೊಳೋದ್ಕಿಂತ ಈ ತರ ನಾವೇ ರೆಡಿ ಮಾಡ್ಕೊಳೋದು ಬೆಸ್ಟ್. ನೋಡ್ಬೋದು ಎಷ್ಟು ನೀಟಿಗೆ ಸುತ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಅದನ್ನ ನೀಟಾಗೆ ಎಲ್ಲೂ ಉರಿ ಬಿಡದೆ ನೀಟಾಗಿ ಸುತ್ತಬೇಕು. ಹಂಗೆ ಈ ಕಡೆ ನೋಡ್ಬೋದು ನಮ್ಮಪ್ಪ ಬಿಟ್ಕೊಡ್ತಾ ಇದ್ರು, ನಾನು ಆ ಕಡೆ ಉರಿ ಹಾಕ್ತಾ ಇದ್ದೆ. ಒಂಚೂರು ಉರಿ ಮಿಸ್ ಆದ್ರೂ ಗಂಟಾಗ್ಬಿಡುತ್ತೆ. ತಿರ್ಗಾ ನಿಧಾನಕ್ಕಾಗಲಿ ಫಾಸ್ಟಾಗಾಗಲಿ ಹಾಕೊಂಡು ಹೋಗ್ಬೇಕು. ನಾವು ಎಷ್ಟು ಫಾಸ್ಟಾಗಿ ಹಾಕ್ಕೊಡ್ತೀವೋ ಹಂಗೆ ನಮ್ಮಪ್ಪನೂ ಬಿಟ್ಕೊಡ್ತಾರೆ. ಆಗಿದ್ದಕ್ಕೆ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾ ಇದ್ದೆ ಬೇಗ ಬೇಗ. ನೋಡ್ಬೋದು ಎಷ್ಟು ಉದ್ದ ಹೋಗಿದೆ ಅಂತ, ಕತ್ಲ ಆಗ್ತಿದೆ ಅಂತ. ಅದಕ್ಕೆ ಮಳೆ ಬರ್ತಿದೆ ಅಂತ ಬೇಗ ಬೇಗ ಹಾಕಿದ್ದು. ನೋಡ್ಬೋದು ಹಗ್ಗ ಇವಾಗ ಪೂರ್ತಿ ರೆಡಿ ಆಗಿದೆ. ಇದು ಮಾರನೇ ದಿವಸ ರೆಡಿ ಮಾಡಿರೋದು ನಾವು. ನೋಡಿ ನೀವೇ ಅಬ್ಸರ್ವ್ ಮಾಡ್ಬೋದು ಎಷ್ಟು ನೀಟಾಗಿ ಹಣ್ದು ಕೂಡಿಸಿ ಕಣ್ಣು ಕೂಡಿಸಿ ನೀಟಾಗಿ ಹಗ್ಗ ರೆಡಿ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಇದಾದ್ಮೇಲೆ ಹಂಗೆ ಸುಟ್ಟಿದೀವಿ.